ಒಂದು 4-5 ಗುಣಿ ಏನೋ ವಿಳ್ಯದೆಲೆ ಇದು ನಾನಾ ರೀತಿ ಬೆಳ್ಕೊಂಡವರು. ಒಂದು ಸೀಬೆ ಹಣ್ಣು, ಇದು ಸಪೋಟ, ರಾಮಫಲ ಎಲ್ಲವೂ ಅಲ್ಲೇ ಇದ್ದು. ಈಗ ಸುಮ್ಮನೆ ನಾವು ಈಗೇನು ಕಳ್ಕೊಂಡು ಆಗ್ತಾಯಿದ್ವಿ ಮತ್ತೆ ಅಷ್ಟೇ. ಅವಾಗೆಲ್ಲ ಇದ್ದದ್ದನ್ನು ನಾವು ಕಳ್ಕೊಂಬಿಟ್ವಿ. ಹಲಸಿನ ಮರ ಎಲ್ಲ ಬಾರೆ ಮೇಲೆ ಇರೋವು, ಎಲ್ಲಿ ನೋಡಿದ್ರು ಹಲಸಿನ ಮರ ಅವಾಗಿದ್ದು. ಹುಡುಕ್ಬೇಕು ಇವಾಗ. ಈಗ ಏನಿಲ್ಲ, ಅವನ್ನೆಲ್ಲ ಇದನ್ನು ಕೊಟ್ಬಿಟ್ಟು ತರಾವರಿ ನಾವು ಇದು ಮಾಡ್ಕೊಂತ ಕೂತ್ಕೊಂಡ್ವಿ. ಹಂಗಾಗಿ ಈಗ ಏನೇ ಒಂದಾಗಲಿ ಸರ್, ಈಗ ಅದಕ್ಕೇ ಹಿಂದಿನವರು 60-70 ವರ್ಷ ಆದರೂ ಸಹಿತ ಎಷ್ಟು ಏನಪ್ಪ ಆನೆ ಹೆಂಗಿರೋರು ಅಂತ ಅನ್ನೋರು. ಆನೆ ಹೆಂಗಿದೆಯಾ ಅನ್ನೋರು. ಏನಿಲ್ಲ, ಆ ಅಂದ್ರೆ ಆರೋಗ್ಯ, ನೇ ಅಂದ್ರೆ ನೆಮ್ಮದಿ. ಅಲ್ವೇ? ಅಲ್ಲೇ ಇದೆ ನೋಡಿ ಎಷ್ಟು. ಅಂದ್ರೆ ಆರೋಗ್ಯ, ನೇ ಅಂದ್ರೆ ನೆಮ್ಮದಿ. ಅಷ್ಟೇ. ಆನಂದ ಭಾಳ ಚೆನ್ನಾಗಿರೋರು. ಎಂತ ಅದ್ಭುತವಾಗಿರೋ ಮಾತಾಡಿದ್ರಿ ಅಂಕಲ್ ನೀವು. ಖಂಡಿತ ಸರ್. ಅವಾಗೆಲ್ಲ ಈಗೆಲ್ಲ ನಾವು ಆರ್ಕ, ನವಣೆ, ಸಾವಿ, ಬರ್ಗು ಇವೆಲ್ಲ ಬಂದಿದೆಯಲ್ಲ. ಈಗ ಕೊನೆ ಗುಡ್ಡ ಯಾವುದೋ ಒಂದು ಬ್ಯಾಡವಾದ ಪ್ರದೇಶ ಇದ್ವಲ್ಲ ಜಮೀನುಗಳು, ಅಂಥದಕ್ಕೆ ಹೋಗಿ ಹಾಕಿಬಿಟ್ರು ಒಂದು ಸರಿಯ. ಇನ್ನು 2 ತಿಂಗಳಿಗೆ 3 ತಿಂಗಳಿಗೆ ಹೋಗಿ ನೋಡ್ತದೆ. ಅದು ಹುಟ್ಟಿ ಬಂದರೂ ನೋಡ್ತಿರಲ್ಲ, ಹೆಂಗಿದವಪ್ಪ ನಮ್ಮ ಮಲ್ಗಳು ಅಂತ ಅಲ್ಲಿ ಕುರಿಕಾಯರ್ನ ಯಾರನ್ನಾರು ಕೇಳ್ತಾ ಇರೋರು. ಹೌದೌದು. ಹಾಗೆ ಇದು ಮಾಡ್ಕೊಂಡು ಅವು ಬಡವ್ರ ಧಾನ್ಯ ಅವಾಗ. ಈಗ ಅದು ಶ್ರೀಮಂತರ ಧಾನ್ಯ. ಮಿಲೆಟ್ಸ್ ಟ್ರೆಂಡಿಂಗ್ ಆಗೋಗ್ಬಿಟ್ಟಿದೆ ಇವಾಗ. ಎಸ್, ಮಿಲೆಟ್ಸು. ಹಿಂಗಾಗಿ ಪ್ರತಿಯೊಂದು ಸಹ ಆವಾಗ ಅದ್ಭುತವಾದ್ದು. ಒಂದು ನೇರಳೆ ಮರ ಎಷ್ಟು ಎಲ್ಲಿ ನೋಡಿದ್ರು ಅವೇ ಕಾಣವು. ಒಂದು ಮಕ್ಕಳು, ಬಡವರ ಮಕ್ಕಳು ಹೋಗ್ಬಿಟ್ರೆ ಒಂದು ಏರಿ ಮೇಲೆ, ಕೆರೆ ಏರಿ ಮೇಲೆ ಮಡ್ಲು ತುಂಬ ತುಂಬ್ಕೊಂಬರವು ಮಾವಿನ ಹಣ್ಣನ್ನು. ಎಷ್ಟು ಊರೊಟ್ಟಿನ ಮರ, ಗುಂಡುದೋಪು ಏನೆಲ್ಲ ಇತ್ತು ನೋಡ್ರಿ. ಆನಂದವಾಗಿತ್ತು ಜೀವನ. ನಾವೆಲ್ಲ ಅದನ್ನು ಸವಿ ಉಂಡುಬಿಟ್ವಿ ಖಂಡಿತ. ಈಗ ಮುಂದಿನ ಫ್ಯೂಚರ್ಗಂತೂ ಭಾಳ ಕಷ್ಟ.